ಸರ್ ಇದು ಬರೀ 18,000 ಓಡಿದೆ. ಬರೀ 18,000. ಹೌದು, ಬಟ್ ಡಿಸ್ಕೌಂಟ್ ಆಗಿ 3,31,000 ಆಗಿದೆ. 3,31,000 3,31,000 ಆಫರ್ ಪ್ರೈಸ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು 3,07,000 ಕರೆಂಟ್ ಅಪ್ಲಿಕೇಶನ್ ಅಲ್ಲಿರೋ ಪ್ರೈಸ್. ಡಿಸ್ಕೌಂಟ್ ಹೋಗಿ 2,80,000 ಆಗಿದೆ. 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, 29,000 ಓಡಿದೆ ಗಾಡಿ. ಬರೀ 29,000. ಹೌದು. ಶರಣ್ರೆ, ಎಲ್ಲರೂ ಹೆಂಗಂದ್ರೆ ನಾನು ರಾಮದಿನಿ. ಮತ್ತೊಂದ್ ಸರ್ತಿ ಕಾರ್ 24 ಬಂದಿದ್ದೀನಿ. ಈ ಸರ್ತಿ ಒಂದು ಯುನೀಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. 4 ಲಕ್ಷದ ಒಳಗಡೆ ಯಾರು ಗಾಡಿ ಹುಡುಕ್ತಿರೋರಿಗೆ ಕಾರ್ 24 ಅಲ್ಲಿ ಅವೈಲೇಬಲ್ ಇರುತ್ತೆ. 2 ಲಕ್ಷ ಹುಡುಕ್ತಿರೋರಿಗೆ 3 ಲಕ್ಷ, 4 ಲಕ್ಷ, 5 ಲಕ್ಷ ಹೋಗೋದಿಲ್ಲ. 4 ಲಕ್ಷ ಒಳಗಡೆ ಎಂಟ್ರಿ ಆಗಿರುತ್ತೆ. ಅಂದ್ರೆ ಎಲ್ಲ ಡೀಟೇಲ್ ಕೊಟ್ಟಿರ್ತೀನಿ ನಾನು ನಿಮಗೆ. ತುಂಬ ಜನ ಕೇಳ್ತಾರೆ ಕಾರ್ 24 ತುಂಬ ಜಾಸ್ತಿ ಆಯಿತು, 10 ಲಕ್ಷ 15 ಲಕ್ಷ ಈ ಥರ ಗಾಡಿಗಳು ಸಿಗುತ್ತೆ ಅಂತ ಹೇಳಿದ್ರೆ. ಸೊ ಇವಾಗ ಒಂದು ಕಾನ್ಸೆಪ್ಟ್, ಒಂದು ಜನಕ್ಕೆ ಕಮ್ಮಿ ಪ್ರೈಸಲ್ಲಿ ಹುಡುಕೋರಿಗೆ ಒಂದು ಈ ವಿಡಿಯೋ ಆಗಿರುತ್ತೆ. ಯಾರು 4 ಲಕ್ಷದ ಒಳಗಡೆ ಯಾರು ಹುಡುಕ್ತಿರೋರಿಗೆ ಕಾರು, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಸರ್ನ ವೆಲ್ಕಮ್ ಮಾಡೋಣ. ಕಾರ್ 24 ಯಾವ ಥರ ಬರೋಕ್ಕಾಗತ್ತೆ ನಿಮ್ಗೆ ಗೊತ್ತು. ಹಿಂದ್ಗಡೆ ಯಾರ್ಡ್ ನೋಡಿದರೆ ಯಾವ ಯಾರ್ಡ್ ಅಂತ, ಹಿಂದ್ಗಡೆ ಗಾಡಿಗಳು ನೋಡಿದ್ರೆ ಯಾವ ಯಾರ್ಡ್ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ. ಜಕ್ಕೂರ್ ಯಾರ್ಡು ಇಂಡಿಯಾಸ್ ನಂಬರ್ 1 ಅಂದರೆ ಬಿಗ್ಗೆಸ್ಟ್ ಯಾರ್ಡ್ ಅಂತ ಹೇಳ್ಬೋದು. ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸಖತ್ತಾಗಿದ್ದೀನಿ ಸರ್. ಬಿಸ್ನೆಸ್ ಯಾವ ಥರ ನಡೀತಿದೆ ಸರ್ ಕಾರ್ 24? ಚೆನ್ನಾಗಿ ನಡೀತಾ ಇದೆ ಸರ್. ಎಲ್ಲ ಜಕ್ಕೂರ್ ಯಾರ್ಡು ಎಷ್ಟು ಗಾಡಿ ಟೆಸ್ಟ್ ಡ್ರೈವ್ ನೋಡೋಕ್ಕೂ ಕಮ್ಮಿನೇ ಅಂತ ಹೇಳ್ಬೋದು. ಎಷ್ಟು ನೋಡಿದ್ರು ಕಮ್ಮಿನೇ. ಓಕೆ, ಒನ್ ಡೇ ಆದ್ರೂ ಗಾಡಿಗಳ ಟೆಸ್ಟ್ ಡ್ರೈವ್ ಮಾಡೋಕ್ಕಾಗಲ್ಲ. ಹೌದು. 1,200 2,000 ಗಾಡಿಗಳಿದೆ ಸರ್. 1,200 ಚೇಂಜ್ ಗಾಡಿಗಳಿದೆ ಜಕ್ಕೂರ್ ಯಾರ್ಡ್. ಹೌದು, ಇಂಡಿಯಾಸ್ ಬಿಗ್ಗೆಸ್ಟ್ ಯಾರ್ಡ್. ಓಕೆ, ಅಡ್ರೆಸ್ ಹೇಳೋದಾದ್ರೆ ಸರ್? ಜಕ್ಕೂರ್ ಅಷ್ಟೇ. ಜಕ್ಕೂರ್ ಕಾರ್ 24 ಅಂದ್ರೆ ಗೂಗಲ್ ಅಲ್ಲಿ ಆಟೋಮೆಟಿಕ್ ಆಗಿ ತೋರಿಸಿದ ಲೊಕೇಶನ್. ಓಕೆ, ಇವಾಗ 4 ಲಕ್ಷದ ಒಳಗಡೆ ಗಾಡಿಗಳು ಎಷ್ಟು ನೋಡಕ್ ಸಿಗುತ್ತೆ ಸರ್? ಸರ್ 4 ಲಕ್ಷದ ಒಳಗಡೆ ಸ್ಪೆಷಲಿ ಇದು ಇಯರ್ ಎಂಡ್ ಸೇಲ್ ಅಂತ ಹಾಕಿರೋದ್ರಿಂದ 35ರಿಂದ 40 ಕಾರ್ಗಳನ್ನ ಹ್ಯಾಂಡ್ ಪಿಕ್ ಮಾಡಿ ಡಿಸ್ಕೌಂಟ್ಗೆ ಅಂತ ಹೇಳಿ ಪಾರ್ಕ್ ಮಾಡಿರೋ ಗಾಡಿಗಳಿದೆ. ಎಷ್ಟು ಡಿಸ್ಕೌಂಟ್ ಆಗುತ್ತೆ ಸರ್? ಒಂದು 50ರಿಂದ 60,000 ತನಕ ಆಗುತ್ತೆ ಡಿಸ್ಕೌಂಟ್. ಅದಕ್ಕಿಂತ ಜಾಸ್ತಿ ಆಗುತ್ತಾ? ಮಾಡೋಣ, ಆಗತ್ತೆ. ಬಂದ್ರೆ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ ಸಿಬಿಲ್ ಸ್ಕೋರ್ ಮೇಲೆ ಅಪ್ಲಿಕೇಶನ್ ಅಲ್ಲಿ ಅವ್ರ ನಂಬರ್ ಹಾಕಿದ್ರೆ. ಹೌದು, ಅಪ್ಲಿಕೇಶನ್ ಅಂದ್ರೆ ಕಾರ್ 24 ಆ್ಯಪ್ ಅಲ್ಲೇ. ಇಲ್ಲಿಗೆ ನಾನು ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಕಸ್ಟಮರ್ಸ್, ಇಲ್ಲಿ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಕಾರ್ 24 ಆ್ಯಪಲ್ಲೇ ಲೋನ್ ಅನ್ನೋದು ಒಂದು ಸೆಕ್ಷನ್ ಸಪ್ರೇಟ್ ಆಗಿದೆ. ಆ ಲೋನ್ಸಲ್ಲಿ ಹೋಗಿ ನಿಮ್ಮ ಆಧಾರು, ಪ್ಯಾನು, ನಿಮ್ಮ ಸೋರ್ಸ್ ಆಫ್ ಇನ್ಕಮ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಬಂದರೆ ಇಲ್ಲಿ ಇನ್ನೂ ಬೇಗ ನಿಮ್ಮ ಲೋನ್ ಅಪ್ರೂವಲ್ ಏನೋ ಆಪ್ಷನ್ಸ್ ಇರುತ್ತೆ, ಅದು ಇನ್ನೂ ಬೇಗ ಪ್ರೋಸೆಸ್ ಫಾಸ್ಟ್ ಆಗುತ್ತೆ. ಇನ್ನು ಒಂದಿನದಲ್ಲಿ ಆಗುತ್ತೆ ಅಂತ? ಬೇಗ ಆಗುತ್ತೆ ಇನ್ನು ಅಪ್ರೂವಲ್. ಓಕೆ, ಸೊ ಅಪ್ಲಿಕೇಶನ್ ಅಲ್ಲೇ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ನಿಮ್ಮ ಡೇಟಾ ನೀವು ಎಂಟ್ರಿ ಮಾಡ್ಕೊಂಡು ಬನ್ನಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ದು ಲೋನ್ ಪ್ರೊಸೆಸ್ ಇನ್ನೂ ಬೇಗ ಫಾಸ್ಟ್ ಆಗುತ್ತೆ. ಓಕೆ ಸರ್, ಕಾರ್ 24 ಯಾಕೆ ಬರಬೇಕು ಕಸ್ಟಮರ್ ಅಂತಂದ್ರೆ, ಬೇರೆ ಡೀಲರ್ಗಳು ತುಂಬ ಇದ್ದಾರೆ. ಬೆಂಗಳೂರಲ್ಲಿ ಡೀಲರ್ಗಳು ಜಾಸ್ತಿ ಇದ್ದಾರೆ ಅಂಡ್ ಶೋರೂಮ್ಗಳು ಜಾಸ್ತಿ ಇದೆ. ಕಾರ್ 24 6 ಯಾರ್ಡ್ ಇದೆ ಬೆಂಗಳೂರಲ್ಲಿ. ಹೌದು, ಸರೌಂಡಿಂಗ್ ನಿಯರ್ ಯಾರು ಹೋಗ್ತಾರೆ, ಬಟ್ ಎಲ್ಲರೂ ಜಕ್ಕೂರ್ಗೆ ಬರ್ತಾರೆ. ಯಾಕಂದ್ರೆ ತುಂಬಾ ವೆರೈಟಿ ಆಫ್ ಕಾರ್ ಇದೆ, ಆಪ್ಷನ್ಸ್ ಜಾಸ್ತಿ ಇದೆ, ಸೆಲೆಕ್ಷನ್ಸ್ ಜಾಸ್ತಿ ಇದೆ, ಪ್ರೈಸ್ ಕಮ್ಮಿ ಇದೆ, ಜೊತೆಗೆ ಕ್ವಾಲಿಟಿ ಅಶ್ಯೂರೆನ್ಸ್. ಬರೀ ಜಕ್ಕೂರ್ ಯಾರ್ಡ್ ಅಂತಲ್ಲ, ಕಾರ್ 24 ಓವರ್ ಆಲ್ ಬ್ಯಾಂಗ್ಳೂರ್ ಯಾವ ಯಾರ್ಡ್ಗೆ ಹೋದ್ರೂ ಸೇಮ್ ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡ್ತೀವಿ. ಬಟ್ ನಿಮ್ಗೆ ಮೋರ್ ಸೆಲೆಕ್ಷನ್ಸ್, ಜಾಸ್ತಿ ಆಪ್ಷನ್ಸ್ ಇರೋದು ಅಂತ ಯಾರ್ಡು ಅಂದ್ರೆ ಜಕ್ಕೂರೇ. ಫಸ್ಟ್ ಪಾಯಿಂಟ್ ಹೋಗೋದಾದ್ರೆ ಹೇಳಿ ಸರ್, ಕ್ವಾಲಿಟಿ ಅಶ್ಯೂರೆನ್ಸ್ ಏನಂತಂದ್ರೆ ಸರ್ 140+ ಚೆಕ್ಸ್ ಆಗಿರುತ್ತೆ ಕಾರ್ಗೆ. ನಿಮಗೆ ಬಾಡಿ ಲೈನಿಂದ ಹಿಡಿದು ಏಪ್ರಾನು, ಸಸ್ಪೆನ್ಷನ್ನು, ಇಂಜಿನು, ಟ್ರಾನ್ಸ್ಮಿಷನ್ನು ಎಲ್ಲದನ್ನು ಚೆಕ್ ಮಾಡಿ ಒಂದು ಕಸ್ಟಮರ್ಗೆ ನಾವು ಎಷ್ಟು ಸೇಫಾಗಿ ಒಂದು ಕಾರ್ನ ಡೆಲಿವರ್ ಮಾಡ್ಬೋದು ಆ ಎಲ್ಲ ಪಾಯಿಂಟ್ಸ್ನ ಚೆಕ್ ಮಾಡಿ ಗಾಡಿನ ಪರ್ಚೇಸ್ ಮಾಡಿ ಇಲ್ಲಿ ಪಾರ್ಕ್ ಮಾಡಿರ್ತೀವಿ. 140 ಚೆಕ್ ಪಾಯಿಂಟ್ಸ್ ಅಲ್ಲಿ ಏನೇನು ಇರುತ್ತೆ? A to Z, ಫ್ರಮ್ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಬಾಡಿ ಲೈನಿಂದ ಹಿಡಿದು ಸಸ್ಪೆನ್ಷನ್ಸು, ಇಂಜಿನ್ಸು, ಕ್ಲಚ್ಚು, ಟೈರ್ಸು, ಟೈರ್ ಗೇಜು ಎಲ್ಲದನ್ನು ಚೆಕ್ ಮಾಡಿನೇ ಪರ್ಚೇಸ್ ಮಾಡಿರ್ತೀವಿ. ಗಾಡಿ ಪಾರ್ಕ್ ಆಗಿರುತ್ತೆ. ಹೌದು, ಸೊ ಅಪ್ಲಿಕೇಶನ್ ಅಲ್ಲೂ ಸಿಗುತ್ತೆ ಅದೆಲ್ಲ ಡೀಟೇಲ್. ಹೌದು. ಸೊ ಅದಾದ ನಂತರ 5 ಪಾಯಿಂಟ್ ಅಂತ ಹೇಳಿದ್ರೆ 1 ಪಾಯಿಂಟ್ ಕ್ಲಿಯರ್ ಆಯಿತು ಸರ್. ಎರಡನೇ ಪಾಯಿಂಟ್ ಹೋಗೋದಾದ್ರೆ ನಿಮಗೆ ನಮ್ಮಲ್ಲಿ 7 days 500 kilometers ರಿಟರ್ನ್ ಪಾಲಿಸಿ ಇದೆ. ಓಕೆ, ನೀವು ಬೇರೆ ಆಚೆ ಕಡೆ ಯಾವ ಡೀಲರ್ ಹತ್ರ ಹೋದ್ರೂ ಗಾಡಿ, ನೀವು ಒಂದ್ಸತಿ ಗಾಡಿ ಡೀಲರ್ ಹತ್ರ ತೊಗೊಂಡು ಆಚೆ ಹೋದ್ಮೇಲೆ ಮತ್ತೆ ಗಾಡಿಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಸೊ ಜಕ್ಕೂರಲ್ಲಿ ಕಾರ್ 24 ಅಲ್ಲಿ ಆ ಥರ ಆಗೋದೇ ಇಲ್ಲ. ಕಸ್ಟಮರ್ ಗಾಡಿ ಪರ್ಚೇಸ್ ಮಾಡಾದ್ಮೇಲೆ 7 days 500 kilometers ತನಕ, 7 days ಇಲ್ಲ 500 kilometers ವಿಚ್ ಎವರ್ ಕಮ್ ಫಸ್ಟ್, ಅಷ್ಟು ಓಡಿಸಿ ಅವ್ರ ಗಾಡಿ ಇಷ್ಟ ಆಗಿಲ್ಲ ಅಂದರೆ ಒಂದು ಕ್ವಶನ್ ಕೇಳ್ದಂಗೆ ವಾಪಸ್ ತೊಗೊತೀವಿ ಗಾಡಿನ. ಸೊ ಇವೆರಡು ಪಾಯಿಂಟ್ ಬಿಟ್ಟು ಏನಾದರೂ TNC ಅಪ್ಲಿಕೇಬಲ್? TNC ಏನು ಅಪ್ಲಿಕಬಲ್ ಇಲ್ಲ. ಅದೇ 7 days 500 kilometers ಎರಡೇ ಪಾಯಿಂಟ್. ಜೊತೆಗೆ ಗಾಡಿ ಏನ್ ಕಂಡೀಷನ್ ಅಲ್ಲಿ ಕೊಟ್ಟಿರ್ತೀವೋ ಅದೇ ಕಂಡೀಷನ್ ಅಲ್ಲೇ ವಾಪಸ್ ಇಂಪಾರ್ಟೆಂಟ್ ಆಗಿರುತ್ತೆ ಸರ್, ಅದು ಮೇನ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಎರಡನೇ ಪಾಯಿಂಟು, ಗಾಡಿ ಇದ್ರಕ್ಕೆ ಏನಾಗುತ್ತೆ ಅಂತಂದ್ರೆ, ಗಾಡಿ ಒಂದ್ಸರ್ತಿ ನೀವು ಲಾಂಗ್ ಡ್ರೈವ್ ಹೋಗಿರ್ತಿರಲ್ಲ, ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಯಾವ ತರ ಇದೆ. ಹೌದು, ಯಾಕೆಂದ್ರೆ ಏನೇ ಆದ್ರೂ ನಮ್ಮ ಜಸ್ಟ್ ಒಂದು ಟೆಸ್ಟ್ ಡ್ರೈವ್ ಒಂದು ಮ್ಯಾಕ್ಸಿಮಮ್ 5 kilometers ತನಕ ಕೊಡ್ಬೋದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ, ಅವ್ರು ಒಂದು ಲಾಂಗ್ ಡ್ರೈವ್ ಒಂದು 100-200 kilometers ಹೋಗಿ ಬಂದ್ಮೇಲೆ ಅವ್ರಿಗೆ ಗಾಡಿ ಹೇಗಿದೆ ಏನು ಅನ್ನೋದು ಗೊತ್ತಾಗೋದು ಅವಾಗ್ಲೇನೆ. ಸೊ ನಮ್ಮ ಕಡೆಯಿಂದ ಏನ್ ಮಾಡ್ತೀವಿ ಅಂದ್ರೆ 7 days 500 kilometers ಆಪ್ಷನ್ಸ್ ಕೊಡ್ತೀವಿ.
ನೀವು 100-200 ಕಿಲೋಮೀಟರ್ಸ್ ಓಡಿಸಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಗಾಡಿ ರಿಟರ್ನ್ ಮಾಡ್ಬೋದು. ಸೂಪರ್. ಯಾಕೆ ಮೈಸೂರು ರೋಡ್ ದೊಡ್ಡದಾಗಿ ಮಾಡಿದ್ದಾರೆ ಇವಾಗ, ಆರಾಮಾಗಿ ಹೋಗಿ ಬರ್ಬೋದು ಮೈಸೂರಿಗೆ. ಎಲ್ಲಾ ತರದ ಕ್ವಾಲಿಟಿ ಚೆಕ್ಸ್ ಮಾಡ್ಕೊಂಡ್ ಬರ್ಬೋದು ಮೈಸೂರು ರೋಡಲ್ಲಿ. ಅದಾದ ನಂತರ ಸರ್ ಇವಾಗ 2ನೇ ಪಾಯಿಂಟ್ ಆಯ್ತು, 3ನೇ ಪಾಯಿಂಟ್ ಹೋಗೋದಾದ್ರೆ ಸರ್? ಸರ್ 3ನೇ ಪಾಯಿಂಟ್ ಹೋಗೋದಾದ್ರೆ ನಮ್ಮಲ್ಲಿ ಲೋನ್ ಆಪ್ಷನ್ಸ್ ಇದೆ. ಲೋನ್ ಸಿಬಿಲ್ ಬೇಸ್ಡ್ ಮೇಲೆ ನಾವು ನಿಮಗೆ ಲೋನ್ ಆಫರ್ ಮಾಡ್ತೀವಿ. ಈಗ ಎಲ್ಲ ಕಸ್ಟಮರ್ಸ್ಗೂ 0 ಡೌನ್ ಪೇಮೆಂಟ್ ಅಪ್ರೂವಲ್ ಆಗಲ್ಲ. ಸೊ ವಾಟ್ ಅಂದ್ರೆ ಅವ್ರ ಸಿಬಿಲ್ ಏನಿರುತ್ತೋ ಅದ್ರ ಮೇಲೆ ನಾವು 0 ಡೌನ್ ಪೇಮೆಂಟ್ ಆಪ್ಷನ್ಸ್ ನ ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ಸ್. ಲೋನ್ ಅಂತ ಹೇಳಿದ್ರಿ, ಎಷ್ಟು ನೀವು ಹೇಳಿದ್ರಿ ಫಸ್ಟ್ ಪಾಯಿಂಟ್ ಹೇಳಿದ್ರಲ್ವಾ, ಅದರಲ್ಲಿ ಆಪ್ ಬೇಸ್ ಕಂಪ್ನಿ ಆಗಿರುತ್ತೆ, ಅದರಲ್ಲಿ ಲೋನ್ ಅಂತ ಆಪ್ಷನ್ ಬರುತ್ತೆ, ಅದರಲ್ಲೆಲ್ಲ ಡೀಟೇಲ್ ಹಾಕಿದ್ರೆ ಬೇಗ ಪ್ರೊಸೆಸ್ ಆಗುತ್ತೆ, ಫಾಸ್ಟ್ ಮೂವಿಂಗ್ ಲೋನ್ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೆಲ್ಲ ಮಾಡ್ತಾರೆ ಸರ್, ಜನ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ಕೋತಾರೆ. ಸೊ ಅದೆಲ್ಲ ಆದ ನಂತರ ಎಷ್ಟು ದಿನ ಬೇಕು ಲೋನ್ ತಗೊಳಕ್ಕೆ? ಸರ್ ಲೋನ್ ಪ್ರೊಸೆಸ್ ಆಗೋದಕ್ಕೆ ಕಸ್ಟಮರ್ ಸಪೋರ್ಟ್ ಬೇಕಾಗುತ್ತೆ ನಮಗೆ. ಕಸ್ಟಮರ್ ಎಷ್ಟು ಬೇಗ ಡಾಕ್ಯುಮೆಂಟ್ಸ್ ನಮಗೆ ಸಬ್ಮಿಟ್ ಮಾಡ್ತಾರೋ ಅಷ್ಟು ಬೇಗ ಲೋನ್ ಪ್ರೊಸೆಸ್ ಆಗುತ್ತೆ. ಯೂಶಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಗ ಸಬ್ಮಿಟ್ ಮಾಡಿದಾಗ ಒಂದು ದಿವಸದಲ್ಲೇ ಸೇಮ್ ಡೇ ಡಿಸ್ಬರ್ಸಲ್ ಆಗಿರೋಂಥ ಕೇಸಸ್ಗಳು ಇದೆ. ಸೊ ಕಸ್ಟಮರ್ಸ್ದು ಡಾಕ್ಯುಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಗ ಕೊಟ್ಟಷ್ಟು ಒನ್ ಡೇನಲ್ಲೇ ನಿಮಗೆ ಪ್ರೊಸೆಸ್ ಆಗಿ ಗಾಡಿ ಡೆಲಿವರ್ ಮಾಡಿದ್ದು ಇದೆ. ನಿನ್ನೆ ಅಷ್ಟೇ ಒಂದು ಆ ಥರದ್ದೊಂದು ಗಾಡಿನೂ ಡೆಲಿವರ್ ಮಾಡಿದ್ದೀವಿ. ಡಾಕ್ಯುಮೆಂಟ್ಸ್ ಎಷ್ಟು ಬೇಗ ಪ್ರೊವೈಡ್ ಮಾಡ್ತಾರೋ ಅಷ್ಟು ಬೇಗ ಲೋನ್ ಪ್ರೊಸೆಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 2 days ಅಂತೂ ಬೇಕು. ಬೆಳಿಗ್ಗೆ ಬಂದ್ರೆ ಸಂಜೆ ಗಾಡಿಗೆ ತಗೊಂಡು ಸ್ವಲ್ಪ ಡಿಲೇ ಆದ್ರೆ 2 ದಿನ. ಅದು ಡಿಲೇ ಯಾವ ಕಡೆಯಿಂದ ಅಂದ್ರೆ ನಮ್ ಕಡೆಯಿಂದ ಒಂದು ಟೆಕ್ನಿಕಲ್ ಏನಾದ್ರು ಇಶ್ಯೂ ಇದ್ರೆ ಡಿಲೇ ಆಗ್ಬೋದು ಹೊರತು ಇನ್ನು ಕಸ್ಟಮರ್ ಕಡೆಯಿಂದ ಡಿಲೇ ಆಗ್ಬೋದು ಅಷ್ಟೇ. ಬಿಕಾಸ್ ಫಾಸ್ಟ್ ಪ್ರೊಸೆಸಿಂಗ್ ಅಂತ ಹೇಳೋದಾದ್ರೆ ಇವ್ರದ್ದು ಬ್ಯಾಕ್ ಎಂಡ್ ಟೀಮೇ ಇರುತ್ತೆ, ಅದಕ್ಕೆ ಅವರೆಲ್ಲ ವರ್ಕ್ ಮಾಡ್ಕೋತಾರೆ. ನಿಮ್ಮ Cars24 ಆಪ್ ಲೋನ್ ಆಪ್ ಅಲ್ಲಿ ನಿಮ್ದು ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡಿ ನೀವು Cars24 ಹಬ್ಬಕ್ಕೆ ಬಂದ್ರೆ ನಿಮ್ ಲೋನ್ ಪ್ರೊಸೆಸ್ ಇನ್ನ ಬೇಗ ಆಗುತ್ತೆ. ಆಯ್ತು ಸರ್, 3 ಪಾಯಿಂಟ್ ಆಯ್ತು, ಲೋನ್ ಎಲ್ಲ ಕ್ಲಿಯರ್ ಮಾಡಿದ್ರೆ. 4ನೇ ಪಾಯಿಂಟ್ ಹೋಗೋದಾದ್ರೆ ಏನಿದೆ? 4ನೇ ಪಾಯಿಂಟ್ ಹೋಗೋದಾದ್ರೆ ವಾರಂಟಿ ಇದೆ ಸರ್ ನಮ್ಮ ಕಡೆಯಿಂದ 1 year. ಹೌದು, 1 year ಅಂದ್ರೆ ಈಗ ನಮ್ಮ ಡಿಸೆಂಬರ್ 1st ಇಂದ 1 month ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಕ್ಸ್ಟೆಂಡೆಡ್ ವಾರಂಟಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಅಂತಂದ್ರೆ ಎಷ್ಟಾಗ್ಬೋದು ಸರ್? ಕಾರ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸ್ಟೆಂಡೆಡ್ ವಾರಂಟಿ ಒಂದೊಂದು ಗಾಡಿಗೂ ಸಪರೇಟ್ ಪ್ರೈಸ್. ವಾರಂಟಿಯಲ್ಲಿ ಏನೇನು ಕವರ್ ಆಗುತ್ತೆ ಸರ್? ಇಂಜಿನ್, ಟ್ರಾನ್ಸ್ಮಿಷನ್, ಎಸಿ, ಎಲೆಕ್ಟ್ರಿಕಲ್ ಪಾರ್ಟ್ಸ್, ಪೇಂಟ್ ಎಲ್ಲ ಕವರ್ ಆಗುತ್ತೆ. ಆಯ್ತು ಸರ್, 4 ಪಾಯಿಂಟ್ ಆಯ್ತು. 5th ಪಾಯಿಂಟ್, ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್. ಇದರಲ್ಲಿ ಏನು ಕವರ್ ಆಗುತ್ತೆ ಸರ್? ಸರ್ 5th ಅಲ್ಲಿ 2 ಸಬ್ ಪಾಯಿಂಟ್ ಬರುತ್ತೆ. ಒಂದು ಹೇಸಲ್ ಫ್ರೀ RC ಟ್ರಾನ್ಸ್ಫರು, ಇನ್ನೊಂದು ನಾನ್ ಆಕ್ಸಿಡೆಂಟಲ್ ಕಾರ್ಸು. ನಮ್ಮ ಕಡೆಯಿಂದ ಕಾರ್ ತಗೊಂಡಾಗ ನಾವು ಏನು ಮಾಡ್ತೀವಿ ಅಂದರೆ RC ಟ್ರಾನ್ಸ್ಫರ್ನ ಕಸ್ಟಮರು ಯಾರು ಡೈರೆಕ್ಟಾಗಿ RTO ಓಡಾಡಿ ಅಥವಾ ಮತ್ತೊಂದಾಗಲಿ ಅವ್ರಿಗೆ ಯಾವುದು ರಿಸ್ಕ್ ಇರಲ್ಲ. ಡೈರೆಕ್ಟ್ Cars24 ಇಂದಾನೆ RC ಟ್ರಾನ್ಸ್ಫರ್ನ ಅವ್ರ ಹೆಸರಿಗೆ ಚೇಂಜ್ ಮಾಡಿ ಅವ್ರ ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀವಿ. 2.5-3 months ಟೈಮ್ ತಗೊಳುತ್ತೆ. ಬಟ್ ಕಸ್ಟಮರ್ಸ್ಗೆ ಏನು ಅಲ್ಲಿ ಇಲ್ಲಿ ಓಡಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಹೇಸಲ್ ಫ್ರೀ ಆಗಿ RC ಟ್ರಾನ್ಸ್ಫರ್ ಆಗಿ ಅವ್ರ ಮನೆ ಅಡ್ರೆಸ್ಗೆ ಕೊರಿಯರ್ ಅಲ್ಲಿ ಹೋಗುತ್ತೆ. ಸಪೋಸ್ ಲೇಟ್ ಆದ್ರೆ ಏನಾದ್ರು ಅಪ್ಡೇಟ್ ಕೊಡ್ತೀರಾ ಹೆಂಗೆ ಸರ್? ಬಿಕಾಸ್ ಇವಾಗ ನೋಡಿ, ಬೇರೆ ಬೆಂಗಳೂರಲ್ಲಿ ಅಥವಾ ಸರೌಂಡಿಂಗ್ ಬೇರೆ ಶೋರೂಮ್ ಅಲ್ಲಿ ಇದು ಮಾಡಿದ್ರೆ ಸೊ ಡಿಲೇ ಆದ್ರೆ ನಾವೇ ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಹೌದು. ಸೊ ಕಸ್ಟಮರ್ಗೆ ಮೇನ್ RC ಟ್ರಾನ್ಸ್ಫರ್ ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಕೂಡ ಅವರು ಫಾಲೋ ಅಪ್ ಮಾಡೇ ಮಾಡ್ತಾರೆ. ದುಡ್ಡು ಕೊಟ್ಟಿರ್ತಾರೆ. ಹೌದು, ಅದು ಫಾಲೋ ಅಪ್ ಮಾಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಹೌದು. ಸೊ ಯಾವ ತರ ಸರ್ ಅಪ್ಡೇಟ್ ಅಂದ್ರೆ ನಮಗೆ ಆಪ್ ಅಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ದು ಪ್ರತಿಯೊಂದು ಲೈವ್ ಅಪ್ಡೇಟ್ ಆಗ್ತಾ ಇರುತ್ತೆ. RC ಕಾರ್ಡ್ ಏನ್ ಸ್ಟೇಟಸ್ ಅಲ್ಲಿ ಇದೆ ಅಂತ. ಇನ್ ಕೇಸ್ ಲೇಟ್ ಆಗೋದಾದಾಗ ಕಸ್ಟಮರ್ ಡೈರೆಕ್ಟ್ ಕಾಲ್ ಮಾಡ್ತಾರೆ. ಲೇಟ್ ಆದಾಗ ನಾವು ಹೇಳ್ತೀವಿ, ಸರ್ ಹಿಂಗೆ ಡಿಲೇ ಆಗಿದೆ, ಬಟ್ ಇಂಥ ಟೈಮ್ ನಿಮ್ಗೆ ರೀಚ್ ಆಗುತ್ತೆ ಅನ್ನೋದೊಂದು ಅಪ್ಡೇಟ್ ಕೊಡ್ತೀವಿ ನಾವು. ಅವ್ರಿಗೆ ನೋಡಕ್ಕಾಗೋದಿಲ್ಲ ಅಪ್ಲಿಕೇಶನ್ ಕಾಣಿಸುತ್ತೆ. ಓಕೆ, ಸೂಪರ್. ಅದು ಬೆಸ್ಟ್ ಅಲ್ವಾ? ಸೊ ಕಾಲ್ ಮಾಡೋಕ್ಕಿಂತ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. ಡೈರೆಕ್ಟ್ ಕಸ್ಟಮರ್ ಚೆಕ್ ಮಾಡ್ಕೊಬಹುದು. Cars24 ಆಪ್ ಅಲ್ಲಿ ಡೈರೆಕ್ಟ್ RC ಟ್ರಾನ್ಸ್ಫರ್ ಯಾವ ಸ್ಟೇಟಸ್ ಅಲ್ಲಿ ಇದೆ ಅನ್ನೋದು ಡೈರೆಕ್ಟ್ ಕಸ್ಟಮರ್ಸ್ ಚೆಕ್ ಮಾಡ್ತಾರೆ. ಸೊ ಡಿಲೇ ಆದ್ರೆ ಅವ್ರು ರಿಕ್ವೆಸ್ಟ್ ರೈಸ್ ಮಾಡೋದು, ಟಿಕೆಟ್ ರೈಸ್ ಮಾಡಬಹುದು ಅಪ್ಲಿಕೇಶನ್. ರಿಕ್ವೆಸ್ಟ್ ರೈಸ್ ಮಾಡೋದು ಅನ್ನೋದಕ್ಕಿಂತ ಅವ್ರಿಗೆ ಗಾಡಿ ಪರ್ಚೇಸ್ ಮಾಡೋ ಟೈಮಲ್ಲಿ ಯಾರು CA ಸಪೋರ್ಟ್ ಮಾಡಿರ್ತಾರೋ ಅವ್ರು ಕಾಲ್ ಮಾಡಿದ್ರೆ ಅವ್ರು ಅಪ್ಡೇಟ್ ಕೊಡ್ತಾರೆ. ಸೂಪರ್. ಓಕೆ ಸರ್, ಇನ್ನು ಸಬ್ ಪಾಯಿಂಟ್ ಬಂದ್ಬಿಟ್ಟು ಇನ್ನೊಂದು ನಾನ್ ಆಕ್ಸಿಡೆಂಟಲ್ ಕಾರ್ಸ್. ಓಕೆ, ನಮ್ಮ ಕಡೆ ಯಾವ ಕಾರ್ ಪರ್ಚೇಸ್ ಮಾಡಿದ್ರು 140 ಕ್ವಾಲಿಟಿ ಚೆಕ್ಸ್ ಮಾಡಿರ್ತೀವಿ. ಅದರಲ್ಲೂ ನಾವು ಪರ್ಚೇಸ್ ಮಾಡೋದು ಓನ್ಲಿ ನಾನ್ ಆಕ್ಸಿಡೆಂಟಲ್ ಕಾರ್ಸ್. ಓಕೆ. ಸೊ ನಮ್ಮಲ್ಲಿ ಯಾವ್ದು ಆಕ್ಸಿಡೆಂಟಲ್ ಕಾರ್ಸ್ ನಿಮ್ಗೆ ಸಿಗೋದಿಲ್ಲ. ಸಪೋಸ್ ಎಲ್ಲ ಚೆಕ್ ಮಾಡಿರ್ತಾರೆ, 100% ಚೆಕ್ ಮಾಡಿರ್ತೀವಿ. 4 ಲಕ್ಷದ ಒಳಗಡೆ ಅಂತ ಹೇಳಿದ್ರೆ ಫಸ್ಟ್ ಗಾಡಿ ಕ್ವಿಟ್ ಹೋಗೋದಾದ್ರೆ ಸರ್ ಯಾವ ಮಾಡಲ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 2017 ಮಾಡೆಲ್, ಪೆಟ್ರೋಲ್, 18,830 ಕಿಲೋಮೀಟರ್ಸ್ ಓಡಿದೆ. ಓಕೆ. ಫಸ್ಟ್ ಓನರ್. ಯಾವ ಮಾಡೆಲ್ ವೇರಿಯಂಟ್ ಯಾವುದು? RXT 1 ಲೀಟರ್ ಇಂಜಿನ್. ನೋಡಬಹುದು, ಟೈರ್ ಕಂಡೀಷನ್ ತೋರಿಸ್ತಿದೀನಿ. ಅಂಡ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು ಬರೀ 18,000 ಓಡಿದೆ. ಬರೀ 18,000? ಹೌದು. ಪ್ರೈಸು ಸರ್ ಪ್ರೈಸು ಇಲ್ಲಿ ಮೆನ್ಷನ್ ಮಾಡಿರೋದು 4,11,000. ಡಿಸ್ಕೌಂಟ್ ಹೋಗಿ 3,61,000 ಆಗುತ್ತೆ. 3,61,000 ಅಪ್ಲಿಕೇಶನ್ ಸಿಗೋದಿಲ್ಲ. ಇದು ಆಫರ್ ಪ್ರೈಸ್ ನಮ್ಮ ಕಡೆಯಿಂದ ಬಂದ್ರೆ ಅಷ್ಟೇ ಆಗಿರುತ್ತೆ. ಹೊಸದಾಗಿ ಅಪ್ಡೇಟ್ ಆಗಿರೋ ಪ್ರೈಸ್. ಓಕೆ. ಸೊ 3,61,000
61,000 3,61,000 ಆಗಿರುತ್ತೆ. ಲೋನ್ ಆಗುತ್ತಲ್ಲ ಸರ್ ಇದ್ರ ಮೇಲೆ? ಸರ್ ಲೋನ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಗಾಡಿ ಕ್ವಿಡ್ ನೋಡಿದ್ರೆ ನೆಕ್ಸ್ಟ್ ಗಾಡಿ ಇರೋದು ಆಸ್ತಾ ಟಾಪ್ ಎಂಡ್ ಮಾಡಲು i20. ಹೇಳಿ ಸರ್ ಯಾವ ಮಾಡಲು? ಸರ್ ಇದು ಬಂದ್ಬಿಟ್ಟು i20 ಪೆಟ್ರೋಲ್ ಗಾಡಿ. ಓಕೆ. 1,32,000 ಓಡಿದೆ. ಫಸ್ಟ್ ಓನರ್ ಆಸ್ತಾ 1.4 ಆಟೋಮೆಟಿಕ್ ಗಾಡಿ ಇದು. ಟೈರ್ ಕಂಡೀಷನ್ ನೋಡಬಹುದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟೈರ್ ಎಲ್ಲ ಚೆನ್ನಾಗಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ಫ್ಯಾಬ್ರಿಕ್ ಬರುತ್ತೆ. ಕಂಪ್ನಿ ಫಿಟೆಡ್ ಆಟೋಮೆಟಿಕ್ ಗಾಡಿ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರೋದು. ಸರ್ ಇದು ಪ್ರೈಸು Car24 ಪ್ರೈಸು? ಸರ್ ಇದು ಈಗ ಆಪಲ್ ಮೆನ್ಷನ್ ಆಗಿರೋ ಪ್ರೈಸ್ 3,46,000 ಇದೆ. ಬಟ್ ಡಿಸ್ಕೌಂಟ್ ಆಗಿ 3,31,000 ಆಗಿದೆ. 3,31,000 3,31,000 ಆಫರ್ ಪ್ರೈಸ್ ಆಗಿರುತ್ತೆ. ಸೊ ಹೋಂಡಾದಲ್ಲಿ ಚಿಕ್ಕ ಗಾಡಿ ಬ್ರಿಯೋ ಆಗಿರೋದು. ಗಾಡಿ ಮಾತ್ರ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? ಸರ್ ಹೌದು, ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ಬ್ರಿಯೋ SMT ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಥರ್ಡ್ ಓನರ್ 26,000 ಓಡಿದೆ. ಪೆಟ್ರೋಲ್ ಗಾಡಿ 2012 ಮಾಡಲ್. ಪ್ರೈಸ್ ಬಂದ್ಬಿಟ್ಟು 3,07,000 ಕರೆಂಟ್ ಅಪ್ಲಿಕೇಶನ್ ಅಲ್ಲಿರೋ ಪ್ರೈಸ್. ಡಿಸ್ಕೌಂಟ್ ಹೋಗಿ 2,80,000 ಆಗಿದೆ. 2,80,000 2,80,000 ಹೋಂಡಾ ಬ್ರಿಯೋ. ಚಿಕ್ಕ ಗಾಡಿ ಯಾರು ಹುಡುಕ್ತಿರೋರಿಗೆ ಇದು ಬೆಸ್ಟ್ ಗಾಡಿ ಅಂತ ಹೇಳ್ತಿದ್ದೀನಿ. SMT ವೇರಿಯಂಟ್ ಅಲ್ವಾ ಸರ್ ಇದು? ಹೌದು. ಥರ್ಡ್ ಓನರ್ ಆಗಿರುತ್ತೆ. ಎಲ್ಲ ಡೀಟೇಲ್ ಹೇಳಿದ್ದೀನಿ. ಹಾಗೆ ಸೊ ಎಲ್ಲ ಮಾಡೆಲ್ ಗಾಡಿ ತೋರಿಸಿದ್ದೀನಿ. ಇದು ಇನ್ನೊಂದು ಹುಂಡಾಯಲ್ಲಿ ಇಯಾನ್ ಅಲ್ವಾ? Hyundai i10 ಸರ್. i10. ಓಕೆ. i10 ಗಾಡಿ ಹೇಳಿ. 2010 ಮಾಡಲ್, ಸೆಕೆಂಡ್ ಓನರ್ ಪೆಟ್ರೋಲ್. 29,000 ಓಡಿದೆ ಗಾಡಿ. ಬರೀ 29,000? ಹೌದು. ಓಕೆ. ಬರೀ 29,000 ಇರೋದು. ಹಾಗೆ ಡಿಸ್ಕೌಂಟೆಡ್ ಪ್ರೈಸ್ ಬಂದ್ಬಿಟ್ಟು 2,61,000 ಇದೆ ಗಾಡಿಗೆ. 2,61,000 2,61,000 ಹೋಂಡಾ i10 ಯಾರು ಹುಡುಕ್ತಾರೋ ರೆಡ್ ಕಲರ್ ಆಗಿರುತ್ತೆ. ಬಂದು ಮಾತಾಡಿ, ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಸೊ ಫಸ್ಟ್ ಓನರ್ ಆಗಿರೋದು ಜನ್ ಎಷ್ಟಿಲ್ಲೋ. ಯಾವ ವೇರಿಯಂಟ್ ಸರ್? VXI ಸರ್ ಇದು VXI. ಫಸ್ಟ್ ಓನರ್ 50,484 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಗಾಡಿ. ಸರ್ Car24 ಪ್ರೈಸ್ ಬಂದ್ಬಿಟ್ಟು 2,48,000 ಇದೆ. ಡಿಸ್ಕೌಂಟ್ ಹೋಗಿ 2,29,000 ಆಗುತ್ತೆ. ಸೊ 2,29,000 ಆಗಿರುತ್ತೆ. VXI ಸಿಂಗಲ್ ಓನರ್ ಗಾಡಿ ನೋಡ್ಬೋದು. ಗಾಡಿ ಟೈರ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರು ನಿಮಗೆ ಫ್ಯಾಬ್ರಿಕ್ ಬರುತ್ತೆ. ವೆಲ್ ಮೇಂಟೈನ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಮೈಲೇಜ್ ಗಾಡಿ ಹೇಳ್ತಿದ್ದೀನಿ. ಜನ್ ಎಷ್ಟಿಲ್ಲೋ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗೋರಿಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ತಿದ್ದೀನಿ. ಸೊ ಹಾಗೆ ನಿಮಗೆ ಡೀಸೆಲ್ ರಿಡ್ಸ್ ತೋರಿಸ್ತಿದ್ದೀನಿ. ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ಇರೋದು. VXI ಮಾಡಲ್ ಆಗಿರುತ್ತೆ. ಯಾವ ಓನರ್ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್ 77,000 ಓಡಿದೆ. ಓಕೆ. Car24 ಪ್ರೈಸ್ ಬಂದ್ಬಿಟ್ಟು 2,80,000 ಇದೆ. 2,80,000 ಅಂಡ್ ನೋಡಬಹುದು. VXI ಮಾಡಲು. AC ಮಿಡ್ ವೇರಿಯಂಟ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರೋದಿಲ್ಲ ಅಲ್ಲ ಸರ್ ಇದಕ್ಕೆ? ಏರ್ ಬ್ಯಾಗ್ ಬರಲ್ಲ. 2010 ಮಾಡಲ್. ಓಕೆ. ಪ್ರೈಸು? ಪ್ರೈಸ್ 2,80,000. 2,80,000 ಆಫರ್ ಪ್ರೈಸ್ ಇದು. ಆಫರ್ ಪ್ರೈಸ್. ಓಕೆ. ಮತ್ತೊಂದು ಎಸ್ಪ್ರೆಸೋ ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್ ಇದು? ಸರ್ ಇದು VXI ಪ್ಲಸ್ ಎಸ್ಪ್ರೆಸೋ. ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಗಾಡಿ. ಫಸ್ಟ್ ಓನರ್ ಗಾಡಿ. 52,643 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಗಾಡಿ. 2019 ಮಾಡಲ್. Car24 ಪ್ರೈಸ್ ಬಂದ್ರಿ 4,17,700 ಇದೆ. ಇದು ಬಂದ್ಬಿಟ್ಟು 3,90,000 ಆಫರ್ ಮಾಡ್ತಾ ಇದೀವಿ. 3,90,000. ಹೌದು.